ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ದಾಂಡೇಲಿ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಗೆ ಗೌರವ ಸನ್ಮಾನ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ತು ವತಿಯಿಂದ ದಾಂಡೇಲಿ ನಗರದ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಉದ್ದೇಶವನ್ನು ವಿವರಿಸಿ ಸ್ವಾಗತವನ್ನು ಉತ್ತರ ಕರ್ನಾಟಕದ ಬೆಳಗಾವಿ ವಿಭಾಗದ ಅಧ್ಯಕ್ಷೆ ರೇಣುಕಾ ಬಂದಮ್ ಅವರು ನೆರವೇರಿಸಿದರು. ಪೊಲೀಸ್ ಇಲಾಖೆಯಲ್ಲಿ ಮಹಿಳಾ ಸಿಬ್ಬಂದಿಯವರು ಕುಟುಂಬದ ಜವಾಬ್ದಾರಿಗಳ ಜೊತೆಗೆ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದರು. ಕಾರ್ಯಕ್ರಮದಲ್ಲಿ ನಗರದ ಪಿಎಸ್ಐ ಕಿರಣ್ ಪಾಟೀಲ್, ಅಮೀನ್ ಅತ್ತಾರ್ ಹಾಗೂ ಗ್ರಾಮೀಣ ವಿಭಾಗದ ಪಿಎಸ್ಐ ಜಗದೀಶ್ ಉಪಸ್ಥಿತರಿದ್ದರು. ಮಹಿಳಾ ಪೊಲೀಸ್ ಸಿಬ್ಬಂದಿಗಳಿಗೆ ಗೌರವ ಸನ್ಮಾನ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ದಾಂಡೇಲಿ ತಾಲೂಕು ಅಧ್ಯಕ್ಷ ಪೌಲ್ ಫರ್ನಾಂಡಿಸ್, ಉಪಾಧ್ಯಕ್ಷ ಸಂತೋಷ್ ಗೌಡೆ, ಪ್ರಧಾನ ಕಾರ್ಯದರ್ಶಿ ಅಫ್ತಾಬ್ ಶೇಖ್, ಮಹಿಳಾ ವಿಭಾಗದ ಅಧ್ಯಕ್ಷ ಪ್ರಮೀಳಾ ಮಾನೆ ಸೇರಿದಂತೆ ಪರಿಷತ್ತಿನ ಪದಾಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಾವೆಷ್ಟು ಬಿಸಿ ಇರ್ತೀವೋ ಹೆಣ್ಮಕ್ಳು ಅಷ್ಟೇ ಬಿಸಿ ಅವರು ಇರ್ತಾರೆ. ಯಾಕಂತಂದ್ರೆ ಹೆಣ್ಮಕ್ಳಿಗೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಮನೆಯಲ್ಲಿ ಗಂಡನಿಗೆ ಅಡುಗೆ ಮಾಡಬೇಕು, ಮಕ್ಕಳಿಗೆ ತಪ್ಪಿ ಕಟ್ಟಬೇಕು, ಅದು ಇದು ಎಲ್ಲ ನಮ್ಗೆ ಯಾವ ರೀತಿ ರೊಟೀನ್ ಕೆಲಸಗಳಿರ್ತೋ ಸೇಮ್ ಅದೇ ಕೆಲಸ ಅವರಿಗೂ ಸಹ ಇರುತ್ತೆ. ಆದರೂ ಸಹ ಅವರಷ್ಟು ಕೆಲಸಗಳ ಮಧ್ಯದಲ್ಲಿ ಅವರು ಮಾಡ್ತಾ ಇರುವಂತಹ ಸೇವೆಯನ್ನು ನಿಜವಾಗ್ಲೂ ನಾವು ಶ್ಲಾಘನೀಯವಾದದ್ದು. ಯಾಕೆಂತಂದ್ರೆ ಈಗಾಗಲೇ ನಾವೆಲ್ಲ ಜಾತ್ರೆಗಳಲ್ಲಿ ನಾವು ನೋಡ್ಬೋದು. ಈಗ ಮೊನ್ನೆ ಅಷ್ಟೇ ಸಿಸಿ ಜಾತ್ರೆ ಆಗುವಾಗ ಅಲ್ಲಿಯೂ ಸಹ 9 ದಿನಗಳವರೆಗೂ ಎಲ್ಲ ಮಹಿಳೆಯರು ಅವತ್ತಿನ ದಿನ ನೋಡಬೇಕು. ನಾವು ಜಾತ್ರೆಗೆ ಹೋಗುವಾಗ ನೋಡಿದ್ವಿ, ಅಲ್ಲಿ ಸುಮಾರಷ್ಟು ಮಹಿಳಾ ಪೊಲೀಸರು ಪಾಪ ಬಿಸಿಲಲ್ಲಿ ನಿಂತ್ಕೊಂಡು ಎಲ್ಲ ಜನರನ್ನ ಒಂದು ಇದು ಮಾಡ್ತಾ ಅವ್ರು ನಿಜವಾಗ್ಲೂ ಕುಡಿಲಿಕ್ಕೆ ನೀರಿಗೂ ಒಂಥರ ಒಂದು ಕಷ್ಟನೇ ಇದೆ. ಆ ಥರ ಒಂದು ಸಮಸ್ಯೆಯಲ್ಲಿ ನಿಂತ್ಕೊಂಡು ಮತ್ತೆ ಅಲ್ಲಿ ಪಾಪ ಬಿಸಿಲಲ್ಲಿ ನಿಂತ್ಕೊಂಡು ಅವರು ಒಂದ್ ಕಡೆ ಕೂತ್ಕೊಂಡು ಅಲ್ಲಿ ಊಟ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅದನ್ನ ನೋಡಿ ನಮ್ಗೆ ಇಷ್ಟು ಬೇಜಾರಾಯ್ತು ಅಂತಂದ್ರೆ ನಾವು ಹಾಗೆ ಅನ್ಕೊಂಡ್ವಿ. ನೋಡಿದ್ದು ಡಿಪಾರ್ಟ್ಮೆಂಟ್ದವ್ರಿಗೆ ಎಷ್ಟೋ ಜನ ಅವ್ರಿಗೆ ತಗೊಂಡು ಹೇಳ್ತಾರೆ, ಬಟ್ ಅದ್ರ ಹಿಂದೆ ಅವ್ರ ಶ್ರಮ ಎಷ್ಟಿದೆ, ಅವ್ರ ಪ್ರಯತ್ನ ಎಷ್ಟಿದೆ, ಎಲ್ಲರೂ ಸರಿಯಾಗಿ ಹೋಗ್ಬೇಕು, ಜಾತ್ರೆ ಸರಿಯಾಗಿ ನಡಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರಷ್ಟು ನಿಭಾಯಿಸ್ಕೊಂಡು ಬರ್ತಾರಲ್ಲ, ಅದಕ್ಕೆ ನಿಜವಾಗ್ಲೂ ನಾವೆಲ್ಲರೂ ಎಲ್ಲ ಮಹಿಳೆಯರು, ಮಹಿಳಾ ಸಿಬ್ಬಂದಿಗಳಿಗೆ, ಪೊಲೀಸ್ ಸಿಬ್ಬಂದಿಗಳಿಗೆ ಎಲ್ಲರಿಗೂ ನನ್ನ ಹೃದಯದಿಂದ ಇಲಾಖೆ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ನಮಗೆ ಯಾವಾಗಲೂ ನಾವು ಯಾವತ್ತೂ ಬಂದವಾಗ ನಮಗೆ ಒಳ್ಳೆ ರೀತಿಯಿಂದ ಸಹಕಾರ ಕೊಡ್ತಾ ಬಂದಿದ್ದೀರಾ ಸರ್. ಮುಂದಿನ ದಿನಗಳಲ್ಲಿ ಸಹ ತಮ್ಮ ಈ ಒಂದು ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳ್ತಾ ನನ್ನ ಒಂದು 2 ಮಾತನ್ನು ಮುಗಿಸ್ತೀನಿ. ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ 3 PSIಗಳಿದ್ದಾರೆ. ತಮ್ಮ 1-2 ಹಿತನುಡಿಗಳನ್ನು ಹೇಳಿ ಆದಮೇಲೆ ನಾವು ನಮ್ಮ ಮಹಿಳಾ ಸಿಬ್ಬಂದಿಗಳಿಗೆ ನಾವು ತುಂಬ ಒಳ್ಳೆಯ ಕಾರ್ಯಕ್ರಮಗಳು, ಒಂದು ಕಾರ್ಯಕ್ರಮದ ವೇದಿಕೆಯಿಂದ ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಉನ್ನತ ಸಿಬ್ಬಂದಿಗೆ ಹಾಗೂ ಕೆಲಸವಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ನಮಸ್ಕರಿಸುತ್ತಾ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ಲರೂ ಗೊತ್ತಿದೆ. ಎಲ್ಲರೂ ಹೇಳ್ತಾ ಇದ್ದರು, ನಮ್ಮ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡುತ್ತಾ ನಮ್ಮ ಜ್ಞಾನ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಒಂದು ಈ ರೀತಿಯಾಗಿ ಹೇಳ್ತಾರೆ, ಒಂದು ಕುಟುಂಬದ ನಿರ್ವಹಣೆಯೊಂದಿಗೆ ಒಂದು ಕರ್ತವ್ಯಗಳು ಕೂಡ ಅವರು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಈಗ ಮಹಿಳೆ ಯಾವ ಹಣದಲ್ಲಿ ಏನಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ರಂಗದಲ್ಲಿ ಸಾಧನೆ ನಮ್ಮ ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಎಲ್ಲ ಒಂದು ಬೈಸಿಕಲ್ ವಿರುದ್ಧ ಏರೋಪ್ಲೇನು ಮತ್ತು ಯುದ್ಧ ವಿಮಾನಗಳನ್ನು ಚಲಿಸುವಂಥ ಸಾಧನೆಯನ್ನು ಇಂದಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಮತ್ತು ಎಲ್ಲ ಹೇಳಿದ್ದಾರೆ, ನಿಮ್ಮ ಕೊಟ್ಟು ಹೋಗೋ ಕೈ ಇಡೀ ಜಗತ್ತನ್ನೇ ಆಳಬಹುದು ಅಂತ. ಆ ರೀತಿಯಾಗಿ ಮಾನ್ಯ ರಾಷ್ಟ್ರಪತಿಗಳು ಕೂಡ ನಮ್ಮ ದ್ರೌಪದಿ ಮುರ್ಮು ಅವರು ಮಹಿಳಾ ಆಯ್ಕೆಯಾಗಿದ್ದಾರೆ, ಮಹಿಳೆಯರಿದ್ದಾರೆ. ಆದ್ದರಿಂದ ಕುಟುಂಬ ನಿರ್ವಹಣೆ ಅಷ್ಟೇ ಅಲ್ಲದೆ ಪ್ರತಿಯೊಂದು ರಂಗದಲ್ಲಿ ಒಂದು ದೇಶದ ಅಭಿವೃದ್ಧಿಗೆ ಅವರ ಕೊಡುಗೆ. ಮತ್ತು ನಿರ್ಮಲಾ ಸೀತಾರಾಮನ್ ಆರ್ಥಿಕ ತಜ್ಞರು ಕೂಡ ಮಹಿಳೆಯರಿದ್ದಾರೆ. ಈ ರೀತಿಯಾಗಿ ನಾವು ಎಕ್ಸಾಂಪಲ್ ಕೊಟ್ಟು ಬಹಳಷ್ಟಿದೆ. ಎಲ್ಲ ಪ್ರತಿಯೊಂದು ರಂಗದಲ್ಲಿ ಅವರ ಸಾಧನೆ ಯಥಾರ್ಥವಾಗಿದೆ. ಅಂದರೆ ನಮ್ಮ ಠಾಣೆಯಲ್ಲಿ, ಅಲ್ಲದೆ ನಮ್ಮ ಇಲಾಖೆಯಲ್ಲೂ ಕೂಡ
ಮಹಿಳೆಯರು ತಮ್ಮ ಅತ್ಯುತ್ತಮವಾದ ಕುಟುಂಬ ನಿರ್ವಹಣೆಯೊಟ್ಟಿಗೆ ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.